पेड़ सूट करके अंगड़ाई ले रहा है, हाँ 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 नहाने के लिए जा रहा है दासिलों को लेके। घोड़े कर बैठ कर शिकार हंटिंग, सौंदर्य में शीशा पकड़ के मेकअप हो रहा है। 1 2 3 4 होता है डे वर्क, ये होता है नाइट वर्क, हस्बैंड वाइफ का जो काम है। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 2ನೇ ದಿನದ್ದು ಟ್ರಿಪ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡೋಕ್ಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ನಾನು ಬೆಳಗಿನ ಜಾವ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಗೋಲ್ಡನ್ ಬೀಚಲ್ಲಿ ಇದು ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಬೆಳಗಿನ ಜಾವ 4 ಗಂಟೆಗೆ, 2ನೇ ಟ್ರಿಪ್ಪಲ್ಲಿ ಬೆಳಗಿನ ಜಾವ 4:45ಗೆ ಗೋಲ್ಡನ್ ಬೀಚಲ್ಲಿ ನಾವು ಸನ್ರೈಸ್ ನೋಡೋಕ್ಕೆ ಬಂದಿದ್ವಿ. ಸೂರ್ಯೋದಯ ನೋಡೋಕ್ಕೆ ಬಂದಿದ್ವಿ ನಾವು. ಆದರೆ ಬೆಳಗಿನ ಜಾವ 4:15 ಎಲ್ಲ ಅವಾಗ ಕತ್ಲಾಯಿತು, ಇನ್ನು ನಾವು ಆಟ ಆಡ್ತಾ ಇರಲಿಲ್ಲ. ಇವಾಗ ಬೆಳಗ್ಗೆ 6 ಗಂಟೆ ಆಯಿತು. ಸನ್ರೈಸ್ ನೋಡಿದ್ದಾದಮೇಲೆ ಅಷ್ಟೇನು ಎಫೆಕ್ಟ್ ಇರಲಿಲ್ಲ. ಸನ್ರೈಸು ಮಾಮೂಲಿ ನಮ್ಮ ಕಡೆ ಹೆಂಗೆ ಬರುತ್ತೆ ಹಂಗೆ ಬಂತು, ಅಂಥದ್ದೇನೋ ಹೇಳ್ಕೊಳಂಗಿರಲಿಲ್ಲ. ನಾವು ಬೆಳಗ್ಗೆ 6 ಗಂಟೆ ಆದಮೇಲೆ ಒಂದು ಸ್ವಲ್ಪ ಸಮುದ್ರದೆಲ್ಲ ಆಟ ಆಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ. ನಾವು ತಮಾಷೆ ಮಾಡಿಕೊಂಡು, ಮತ್ತು ನಮ್ಮ ಗ್ರೂಪ್ದವ್ರನ್ನೂ ಇದ್ದಾರೆ ಇಲ್ಲೆಲ್ಲ, ಅವ್ರ ಜೊತೆನೂ ಆಟ ಆಡಿದ್ವಿ. ಅವ್ರ ಜೊತೆನೂ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿವಿ ನಾವು ನೋಡಿ. ಫನ್ನಿಯಾಗಿ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ವಿ. ತುಂಬ ಎಂಜಾಯ್ ಆಯಿತು. ಅಲ್ಲಿಂದ ರೂಮಿಗೆ ಬಂದು ಮತ್ತೆ ಫ್ರೆಶ್ ಆಗಿ ಮತ್ತೆ 8 ಗಂಟೆಗೆ ನಾವು ಇಲ್ಲಿ ಡೈನಿಂಗ್ ಹಾಲಿಗೆ ಬಂದು ಟಿಫಿನ್ ಏನಿದೆ ಅಂತ ನೋಡ್ತಾಯಿದ್ವಿ. ಟಿಫಿನ್ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಬ್ರೆಡ್ ಜಾಮು, ಬಟರು ಎಲ್ಲ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಇಟ್ಟಿದ್ದಾರೆ. ಅದಾದಮೇಲೆ ಜ್ಯೂಸ್ ಇಟ್ಟಿದ್ದಾರೆ, ಫ್ರೂಟ್ ಜ್ಯೂಸು. ಅದಾದಮೇಲೆ ಸಾಂಬಾರು, ಇಡ್ಲಿ ಮತ್ತು ಉತ್ತಪ್ಪ, ವಡೆ ಇದೆ, ಖಾಲಿಯಾಗಿದೆ, ತರ್ತಾ ಇದ್ದಾರೆ ಬಿಸಿ ಮಾಡಿಕೊಂಡೆಲ್ಲ. ಚೆನ್ನಾಗಿತ್ತು ಟಿಫಿನ್ನು, ಇದನ್ನು ಟೇಸ್ಟಿಯಾಗಿತ್ತು ನೋಡಿ. ಟಿಫಿನ್ ತಿಂತಾ ಇದ್ದೀವಿ ಈಗ ನಾವು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಲ್ಲ, ನಾವಿಬ್ರು ಏನ್ ಮಾಡಿದ್ದೀವಿ? From Bangalore, Ansur. ಹಾಯ್, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಂದ್ರಶೇಖರ್, ವೈಫ್ ನಂದಿನಿ. ಮತ್ತೆ ಅಲ್ಲ, ಅವ್ರು ಕೇಳಿ, ಅವ್ರ ಹೆಸರು ಹೇಳ್ತಾರೆ ಹಾಗೆ. ಅವ್ರ ಫೋನಲ್ಲಿ ಬಿಸಿ ಇದ್ದಾರೆ. ಇಂಟ್ರೊಡಕ್ಷನ್ ಮಾಡಿ. ನಿಮ್ಮ ಹೆಸರು ಹೇಳ್ಕೊಂತ ಹೋಗಿ ಎಲ್ರು. ಗಂಗಾಂಬಿಕೆ. ನಿಮ್ಮ ಹೆಸರು ಅಮ್ಮ? ನೋಡಿ, ನಾನು ಕೆಲವ್ರ ಹೆಸರು ಕೇಳಲಿಲ್ಲ, ಸಾರಿ ಅನ್ಕೋಬೇಡಿ. ಇಲ್ಲಿಬ್ಬರು ಹುಡುಗರು ನಿಂತಿದ್ದಾರಲ್ಲ, ಇವರಿಬ್ಬರು ಹುಡುಗರು ಅಂತ ಇದೆ. ಇವಾಗ ಪರಿಚಯ ಆಗಿದ್ದಾರಲ್ಲ, ಮಕ್ಕಳು ಅಂತ ಇದ್ದೀನಿ. ಈ ಮಕ್ಕಳು ಯಾರು ಅಂತ ಇನ್ನೂ ನೀವು ಹೇಳಿಲ್ಲ, ಇನ್ನು ಟೈಮ್ ಇದೆ, ಹೇಳಿ ಬೇಗ. ಇವರು ಹಾಡು ಹೇಳ್ತಾ ಇದ್ದಾರಲ್ಲ, ಇವ್ರು ಯಾರಪ್ಪ ಅಂದ್ರೆ, ಇವರು ಟ್ರಾವೆಲ್ಸ್ ಏಜೆಂಟ್ ಅವರು. ಇವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ರವಿಕುಮಾರ್ ಅಂತ ಇವರು, ಹೊಸಕೋಟೆಯವರು. ಇವರು ಟ್ರಾವೆಲ್ ಕಡೆಯಿಂದಲೇ ನಾವು ಟ್ರಿಪ್ಪಿಗೆ ಬಂದಿದ್ದು. ತುಂಬ ಚೆನ್ನಾಗಿ ಹಾಡು ಹೇಳಿದ್ರು, ತುಂಬ ಚೆನ್ನಾಗಿದೆ ಅವ್ರ ವಾಯ್ಸ್ ಅಂತ, ಅಷ್ಟು ಚೆನ್ನಾಗಿದೆ. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ, ಕೊನಾರ್ಕ್ ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ವಿ. ಬನ್ನಿ, ನಾವು ನಿಮ್ಗೆ ತೋರಿಸ್ತೀನಿ. ವೆರಿ ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಹಾಯ್. ಡೈರೆಕ್ಟ್ ಜೋಡ್ಕೊಂಡೆ. ಹಾಯ್. ಫೈನ್. ನೀವೆಲ್ಲ ಹೇಗಿದ್ದೀರಾ? ಓಕೆ, ಟ್ರಿಪ್ ಎಲ್ಲ ಹೇಗಾಗ್ತಾ ಇದೆ? ತುಂಬಾ ಚೆನ್ನಾಗಿ ಇದೆ. ಬೆಳಗ್ಗೆ ಟಿಫಿನ್ ಏನ್ ಮಾಡಿದ್ರಿ? ಟಿಫಿನ್ ಎಲ್ಲ ಚೆನ್ನಾಗಿದೆ ತುಂಬಾ. ಹೌದಾ?
ಹಾಯ್, ಇವಳು ಬರ್ಡೇ ಗರ್ಲ್, ಇವತ್ತು ಬರ್ಡೇ ಇದೆ. ಹ್ಯಾಪಿ ಬರ್ಡೇ. ಹಾಯ್, ಇವರು ಟ್ರಾವೆಲ್ಸ್ ಅವ್ರ ಏಜೆನ್ಸಿ ಅವರು ಇವರು. ಆಮೇಲೆ ಇಂಟರ್ವ್ಯೂ ಕೊಡ್ತೀನಿ ಇವ್ರಿಗೆ. ಹಾಯ್ 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 ಹೀರೋ. ಹಾಯ್ ಹೀರೋ. ಬನ್ನಿ ಹೋಗೋಣ. ಇನ್ನೊಬ್ರು ಬರ್ತಾರೆ. ಹಾ, ಮೇನ್ ಹೀರೋ ಬರ್ತಾ ಇಲ್ವಲ್ಲ, ಇಂತಜಾರ್ ಮಾಡ್ಬೇಕೇನು ಹೀರೋಗೆ? ಹಾ, ಏನ್ ಹೀರೋಗೆ ಹಾ ಕಾಯಿಸ್ತಾ ಇದ್ದೀರಾ? ಹಾಯ್ ಹಾಯ್. ಇವರೇ ಮೇನ್ ಹೀರೋಯಿನ್ ಆಕ್ಚುಲಿ. ನೋಡಿ, ಇವಾಗ ಟೋಪಿ ಕರ್ದಿ ಮಾಡಿ ಹಾಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಹೀರೋ ಹೀರೋನಿ. ನೋಡಿ, ಇದು ಕೋನಾರ್ಕ್ ಎಂಟ್ರೆನ್ಸ್ ಗೇಟ್ ಮುಂದೆ ಇದೆಲ್ಲ ಶಾಪಿಂಗ್ ಇದೆ ಸ್ವಲ್ಪ. ಅದಾದಮೇಲೆ ಇವಾಗ ನೋಡಿ ಎಂಟ್ರೆನ್ಸ್ ಆದೀವಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಟಿಕೆಟ್ ಇದೆ ಏನೋ ಎಂಟ್ರೆನ್ಸು. ಅವರೇ ನಮ್ಮ ಏಜೆಂಟ್ ಅವರೇ ಟಿಕೆಟ್ ತೊಗೊಂಡು ನಮ್ಮೆಲ್ರಿಗೂ ಟಿಕೆಟ್ ಅವರೇ ತೊಗೊಂಡ್ರು. ಇವಾಗ ನಾವು ಸೂರ್ಯ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಬ್ಬರನ್ನ ಗೈಡ್ ತೊಗೊಂಡ್ರು ನಮ್ಮ ಏಜೆಂಟ್, ಟ್ರಾವೆಲ್ ಏಜೆಂಟ್ ಅವರು. उड़ीसा टूरिज्म गाइड है, मेरा नाम रमेश चंद्र पाठी। ಕೇಳ್ಕೊಳ್ಳಿ. मंदिर बनाने के लिए द्वापर जो क्या क्या कहानी है। कृष्ण भगवान द्वारिका के राजा थे। इनका 16 सा गोपांगना थे, 8 पाटरानी थे। एक पाटरानी का नाम होता जाम्बवंती, जाम्बवन का लड़की। राम का साथ जो जाम्बवन थे, इसी से सांब ने पैदा हुआ। कृष्ण भगवान का लड़का का नाम था सांब। सांब इतना तारीफ आदमी थे, इनका शरीर देख के मन में घमंड आ जाता है। मेरा से कोई अच्छा आदमी नहीं है, हमसे सबसे सुंदर है। घमंड हो गया, घमंड आसने का वाला कृष्ण और जाम्बू के रूम का अंदर आएंगे, जाने के लिए रुकेंगे। कोई टाइम से कृष्ण भगवान नारद को बुलाया, नारद तुम आओ ऐसा काम करो। नारद को पूछा जो पिता साथ हम बातचीत हो। ನೋಡಿ, ಗೈಡ್ ಎಲ್ಲ ಕ್ಲಿಯರ್ ಆಗಿ ವಿವರ ಮಾಡಿ ಹೇಳಿದ. ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಕಣ್ಣು ತುಂಬಿಕೊಳ್ಳುತ್ತೆ ನೋಡಿದರೆ. ದೂರಿಂದ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡೋಕೆ ನೋಡಿ ಅದು ಅಷ್ಟೇ ಇದೆ ಅಂತ ಅನಿಸ್ಬೋದು. ಹೆಂಗೆ ಒಳಗೆ ಹೋದಂಗೆಲ್ಲ ಇಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ನಮ್ಮದು ಬೇಲೂರು ಇದರಲ್ಲಿ 1 ಪಾಯಿಂಟೂ ಆಗಂಗಿಲ್ಲ ಅಂತ ಅನಿಸುತ್ತೆ ನನಗೆ, ಅಷ್ಟು ದೊಡ್ಡದಾಗಿದೆ ಇದು. ಈಗ ನೋಡಿ, ಅದು ಒಂದು ಎಂಟ್ರೆನ್ಸು, ಇದು ಒಂದು ಎಂಟ್ರೆನ್ಸಿಂದ ಹೋಗ್ಬೇಕು ಮೇಲಿಂದ ಹೋಗಿ ಅಲ್ಲಿ ಮತ್ತೆ ಕೆಳಗಡೆ ನೋಡಿದಾದ್ಮೇಲೆ ಗೈಡ್ ಎಲ್ಲ ವಿವರವಾಗಿ ಹೇಳ್ತಾ ಹೋಗ್ತಾರೆ. ऑडियंस को नमस्कार जना के नाच वहाँ स्टार्ट किया। उड़ीसा का नाच ओडिसी, ये गरबा डांस था गुजराती का गरबा डांडिया। और उड़ीसा का गोपाल बच्चे लोगों ने फाल्गुन महीना में लाठी पकड़ के लोहड़ी भी करते थे। उड़ीसा और गुजरात नाच सेम, हेयर स्टाइल टॉप नॉट जिसको बोला जाता है, लेडी फाइटिंग, मिड्डी मैक्सी, हाई हील सब दिखाएंगे। ये पहले सब था। ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಗೊಂಬೆಗಳು ಸೇಮ್ ನಮ್ಮ ಬೇಲೂರು ಹಳೆಬೀಡದಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ನೋಡಿ. ಎಲ್ಲ ಕೆತ್ತನೆ ಅದೆಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಷ್ಟೇ ನೋಡ್ಬೋದು ನೀವು, ಇದು ಏನೂ ಅಲ್ಲ, ಇದು ಇನ್ನೂ ಆ ಕಡೆ ಇದೆಯಲ್ಲ ಅದು ನೋಡ್ಬನ್ನಿ, ಅದಂತೂ ಇನ್ನೂ ಸಖತ್ತಾಗಿ ಕೆತ್ತಿದ್ದಾರೆ. ಇದು ಫುಲ್ ಏನಪ್ಪ ಈ ಚಕ್ರಗಳೇನಿದಾವಲ್ಲ, 24 ಚಕ್ರಗಳು ಇದಾವಲ್ಲ ಸುತ್ತ. ಬನ್ನಿ ಗೈಡ್ ಏನು ಹೇಳ್ತಾ ಇದ್ದಾನೆ. रूटीन लगाया, डे रूटीन नाइट रूटीन। ಡೇ ಮತ್ತು ನೈಟ್ ತೋರಿಸುವಂಥದ್ದು. आइए पास में आइए। अंगड़ाई ले रहा है, नहाने के लिए जा रहा है दासिलों को लेके। घोड़े कर बैठ कर शिकार हंटिंग, सौंदर्य में शीशा पकड़ के मेकअप हो रहा है। 1 2 3 4 होता है डे वर्क, ये होता है नाइट वर्क। हस्बैंड वाइफ का जो काम है, ये प्लेन पत्थर लगा 1 साल का पहले। मूर्ति बना नहीं पाएंगे, आर्कोलॉजिकल नियम है, पुराना मंदिर में न्यू मूर्ति बना नहीं पाएंगे, संविधान का नियम नहीं है। जो लगाएंगे प्लेन पत्थर लगा देंगे। ये नया से किया? हाँ, ये नया लगा है प्लेन पत्थर। कितना दिन में? ये 1 साल का पहले। 1 साल का पहले। ನೋಡಿ, ಒಂದೊಂದು ಚಕ್ರ ಒಂದೊಂದು ಅರ್ಥಪೂರ್ಣವಾಗಿ ಇದ್ದಾವೆ. ಈ ಚಕ್ರ ಏನಿದೆ, ಹಳೆ ನೋಟ್ ಇರುತ್ತಲ್ಲ 10 ರೂಪಾಯಿ ನೋಟು, ಅದರಲ್ಲಿದೆ ನೋಡಿ ಈ ಚಕ್ರ. ಇದು ನಾನು ನಿಮಗೆ ಹಳೆ ನೋಟ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಚಕ್ರ ಇದೆ ನೋಡಿ, ಅದು ಆಗಲೇ ನೋಡಿದ್ರಲ್ಲ ಚಕ್ರ, ಇದೇ ಸೇಮ್ ಚಕ್ರ ಇದು. ಒಟ್ಟು 24 ಚಕ್ರಗಳಿದ್ದಾವೆ, ಎಲ್ಲ ಅರ್ಥಪೂರ್ಣವಾಗಿದ್ದಾವೆ, ಅರ್ಥಪೂರ್ಣಕರವಾಗಿ ಇದೆ. ನಿಮಗೆ ತಿಳ್ಕೊಬೇಕಂದ್ರೆ ಗೂಗಲ್ ಚೆಕ್ ಮಾಡ್ಬೋದು.
ये मंदिर गिरने शुरू हुआ, पूरा पत्थर फूट गया। ये गेट था, गेट पे जो हाथी लगाया, हिंदू मंदिर में मोहम्मदन को उसने नहीं देखा। पूरी जगन्नाथ मंदिर में राजीव गांधी, इंदिरा गांधी इनको अलाउ नहीं। ये मंदिर सबको अलाउ है, फॉरेनर के लिए 600 रुपया टिकट लगता है मंदिर में। ये मेन ನೋಡಿ, ಇದು ಕೋನಾರ್ಕ್ ಸೂರ್ಯ ಟೆಂಪಲ್ ಅಂತ ಅಷ್ಟು ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ಹೋಗಿ ಇದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಚಂದ್ರಭಾಗ ಬೀಚಿಗೆ ಬಂದೀವಿ ನಾವು. ಚಂದ್ರಭಾಗ ಬೀಚಲ್ಲಿ ಏನು ಆಟ ಆಡಲಿಲ್ಲ, ಹಾಗೆ ಸುಮ್ಮ ಅಷ್ಟೇ ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡಿವಿ ನಾವು. one day. ಮತ್ತು ಮಧ್ಯಾಹ್ನ ಊಟಕ್ಕೆ ಹೋಟ್ಲಿಗೆ ಬಂದ್ವಿ. ಇದು ನೋಡಿ, ವೆಜಿಟೇಬಲ್ಲು ಮತ್ತು ಹಪ್ಪಳ ಹಾಕಿದ್ದು ಡ್ರೈ ಸಬ್ಜಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಬಟ್ ಇಲ್ಲಿ ಪುರಿಯಲ್ಲಿ ಸ್ವಲ್ಪ ಸ್ವೀಟಾಗೆ ಮಾಡ್ತಾರಂತೆ ಪಲ್ಯಗಳು, ಎಲ್ಲ ಪಲ್ಯ ಸಾರು ಆಯಿತು. ತಿನ್ನೋರಿಗೆ ಇಷ್ಟ ಆಯಿತು. ನಮಗೆ ಸಿಹಿ ಖಾರ ಮಿಕ್ಸ್ ಇದ್ದರೆ ಚೆನ್ನಾಗಿರಲ್ಲ. ನೋಡಿ, ಪನ್ನೀರ್ ಇದೆ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಇದೆ, ಸಲಾಡ್ ಇದೆ, ಸೂಪ್ ಇದೆ, ದಾಲ್ ಇದೆ, ರೈಸ್ ಇದೆ, ಮತ್ತು ಪರೋಟ ಎಲ್ಲ ಪುಲ್ಕ ಇದೆ, ಹಪ್ಪಳ ಇದೆ. ಚೆನ್ನಾಗಿತ್ತು ಊಟ ಎಲ್ಲ. ಊಟ ಆದಮೇಲೆ ಸಂಜೆ ರೆಡಿಯಾಗಿ ಮತ್ತೆ ನಾವು ಎಲ್ಲಿ ಬಂದೀವಪ್ಪ ಅಂದರೆ ಮೇನ್ ಟೆಂಪಲಿಗೆ ಬಂದಿದ್ದೀವಿ. ನೋಡಿ, ಇವಾಗ ನಾವು ಎಲ್ಲಿ ಬಂದಿದ್ವಿ ಅಂದರೆ ಜಗನ್ನಾಥ್ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ, ಪುರಿ ಜಗನ್ನಾಥ್ ಟೆಂಪಲ್ಗೆ. ಇದೆಲ್ಲ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ನೋಡಿ, ಇದೆಲ್ಲ ಆ ಕಡೆ ಈ ಕಡೆ ಎಷ್ಟು ದೊಡ್ಡದಾಗಿದೆ ಅಂದರೆ ರೋಡ್ ಅಷ್ಟು ದೊಡ್ಡದಾಗಿದೆ. ನೋಡಿ, ರೋಡು ವಿಶಾಲವಾಗಿದೆ ರೋಡು. ಇವಾಗ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ಲ, ಅದೇ ನೋಡಿ, ಇದೇ ನೋಡಿ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದೇ ಜಗನ್ನಾಥ ಟೆಂಪಲ್ಲು. ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಕೆಲವೊಂದು ಫೋಟೋ ತೆಗೆಸ್ಕೊಂಡ್ವಿ. ಯಾಕಂದರೆ ನಾವು ಟೆಂಪಲಿಂದ ದೂರ ಇಟ್ಟಿದ್ವಿ ನಾವು ಫೋನು ಎಲ್ಲ. ಇಲ್ಲಿ ಅಲೌಡ್ ಇರಲಿಲ್ಲ ಫೋನ್ ತೊಗೊಂಡು ಹೋಗೋಕ್ಕೆ ಒಳಗಡೆ. ಹಾಗಾಗಿ ಒಳಗಡೆ ಯಾವುದು ಫೋಟೋ ವಿಡಿಯೋ ಏನೂ ತೋರ್ಸೋಕ್ಕಾಗಿಲ್ಲ ನಿಮಗೆ ನಾನು. ಇಲ್ಲಿ ನೋಡಿ, ಧ್ವಜ ಏರಿಸ್ತಾ ಇದ್ದಾರೆ. ಫಸ್ಟ್ ನಾವು ಹೋದಾಗ ಆರೆಂಜ್ ಕಲರ್ ಇತ್ತು ಧ್ವಜ, ಇವಾಗ ವೈಟ್ ಕಲರು. ಸಂಜೆ 6 ಗಂಟೆ ಆದ ತಕ್ಷಣ ಚೇಂಜ್ ಮಾಡ್ತಾರಂತೆ ಡೈಲಿ ಧ್ವಜ. ಧ್ವಜ ನೋಡಿ ದರ್ಶನ ಮಾಡ್ಕೊಳ್ಳಿ ನೀವು. ನೋಡಿ, ತೋರಿಸ್ತಾ ಇದ್ದೀವಿ. ಮತ್ತು ಈಗ ಇಲ್ಲೆಲ್ಲ ಫೋನ್ ತೊಗೊಂಡು ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ನೀವು ದರ್ಶನ ಮಾಡ್ಕೊಳ್ಳಿ, ಗೋಪುರ ನೋಡ್ಕೊಳ್ಳಿ. ಆ ದೇವ್ರು ನಿಮಗೆಲ್ಲರಿಗೂ ಚೆನ್ನಾಗಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆ ಜಗನ್ನಾಥನ ಕಡೆ ಎಲ್ಲರ ಕಡೆಯಿಂದ ನಾನು ಕೇಳ್ಕೊಂಡಿದ್ದೀನಿ. ದರ್ಶನ ಆಗಿ ಬಂದಾದಮೇಲೆ ಇವಳದು ಬರ್ತ್ಡೇ ನೋಡಿ, ಇಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. Birthday to you, happy birthday to you. ಮತ್ತು ಫ್ರೆಂಡ್ಸ್, ಆಗಲೇ ಹೇಳೋಕ್ಕೆ ಮರ್ತೇನೆ ನಾನು. ಜಗನ್ನಾಥ ದೇವಸ್ಥಾನದಲ್ಲಿ ನೋಡಿ, ಕೃಷ್ಣ, ಸುಭದ್ರೆ, ಬಲರಾಮ
3 ಜನದ್ದು ವಿಗ್ರಹಗಳಿದ್ದಾವೆ. ಡೈಲಿ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ನೋಡಿ. ನಾವು ನೋಡಿದಾಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಕೆಲವೊಂದು ಫೋಟೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಈ ಥರ ಅಲಂಕಾರ ಮಾಡ್ತಾರೆ ಅಂತಂದು. ಇದಾದಮೇಲೆ ಮತ್ತು ಪ್ರಸಾದನೂ ಮಾಡ್ತಾರೆ, ತುಂಬ ವೆರೈಟಿ ಪ್ರಸಾದ ಮಾಡ್ತಾರೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಸಂಜೆ ಧ್ವಜಾರೋಹಣ ಮಾಡ್ತಾರೆ. ಸಂಜೆ ಮೊದಲು ನಾವು ನೋಡಿದಾಗ ಆರೆಂಜ್ ಕಲರ್ ಇತ್ತು. ಸಂಜೆ 6 ಗಂಟೆ ಆದಮೇಲೆ ವೈಟ್ ಕಲರ್ ಧ್ವಜ ಹಾರಿಸಿದ್ರು ನೋಡಿ. ನಮ್ಗೆ ನೋಡೋ ಭಾಗ್ಯ ಸಿಕ್ತು. ಇದು ನೋಡ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡಿದ್ದೀವಿ ನಾವು. ಒಳ್ಳೆಯದಂತೆ ಧ್ವಜ ಚೇಂಜ್ ಮಾಡೋದು ನೋಡಿದರೆ. ಹಾಗಾಗಿ ನಾನು ನಿಮಗೂ ತೋರಿಸಿದ್ದೀನಿ, ನೀವು ನೋಡ್ಕೊಳ್ಳಿ. ಮತ್ತು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ನಾನು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಯಾಕೆ ತಡ ಮಾಡ್ತೀರಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸೊಬ್ರು ನನ್ನ ಚಾನಲ್ ನೋಡೋರು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇವರಿಬ್ಬರು ಯಾರು ಹೇಳಿ, ಇವರಿಬ್ಬರು ಸೆಲೆಬ್ರಿಟಿಗಳು. ಇವ್ರ ಹೆಸರು, ಇವ್ರು ಯಾರು ಏನು ಅಂತ ಬೇಗ ಮೆಸೇಜ್ ಹಾಕಿ. ಓಕೆ.